ಮಂಗಳೂರಿನ ಶಕ್ತಿನಗರದಲ್ಲಿರುವ ಭಿನ್ನ ಸಾಮರ್ಥ್ಯದ ವಸತಿಯುತ ಶಾಲೆ ಮತ್ತು ಸಂಸ್ಥೆಯ ಮಕ್ಕಳು ಕದ್ರಿಯ ಪೊಲೀಸ್ ಠಾಣೆಯ ಆರಕ್ಷಕರೊಂದಿಗೆ ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಿಸಿದರು. ಸಾನ್ನಿಧ್ಯದ ಮಕ್ಕಳು ಪ್ರತಿ ವರ್ಷವೂ ವಿಭಿನ್ನವಾಗಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರ್ತಿದ್ರು. ಈ ಬಾರಿ ಕದ್ರಿಯ ಪೊಲೀಸ್ ಠಾಣೆಯ ಆರಕ್ಷಕರೊಂದಿಗೆ ರಕ್ಷಾಬಂಧನ ದಿನವನ್ನು ಆಚರಿಸಿದ್ರು. ಸಾನ್ನಿಧ್ಯದ ಮಕ್ಕಳು ಸ್ವತಃ ತಾವೇ ರಕ್ಷಾಬಂಧನ ತಯಾರಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಮಾತನಾಡಿದ ಪೊಲೀಸ್ ಅಧಿಕಾರಿ ಪ್ರದೀಪ್ ಅವರು, ಸಾನ್ನಿಧ್ಯದ ಮಕ್ಕಳು ನಮ್ಮೊಂದಿಗೆ ರಕ್ಷಾಬಂಧನವನ್ನ ಆಚರಿಸಿ ಶುಭಾಶಯ ಕೋರಿರುವುದು ಸಂತಸದ ವಿಚಾರ ಎಂದು ಹೇಳಿದ್ರು. ಭಿನ್ನ ಸಾಮರ್ಥ್ಯದ ಮಕ್ಕಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ದೇವೆ. ಇಂಥ ಮಕ್ಕಳನ್ನು ಒಂದು ಸಾಕಿ ಸಲಹೆ ಅವರಿಗೆ ವಿದ್ಯಾದಾನ ಮಾಡೋದು, ಅವರ ದಿನನಿತ್ಯ ಅಗತ್ಯ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಮಾಡುವಂಥದ್ದು ನಿಜಕ್ಕೂ ಸವಾಲಿನ ಕೆಲಸ. ಅಂಥ ಒಂದು ಸವಾಲಿನ ಕೆಲಸವನ್ನು ಶ್ರೀಯುತರಾದಂತಹ ವಸಂತ್ ಕುಮಾರ್ ಶೆಟ್ಟಿ ಅವರು ಚೆನ್ನಾಗಿ ತುಂಬ ವ್ಯವಸ್ಥಿತವಾಗಿ ನಿಭಾಯಿಸ್ತಿದ್ದಾರೆ. ನಿಜಕ್ಕೂ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಮಕ್ಕಳ ಬಗ್ಗೆ ಹೇಳೋದಾದರೆ, ಮಕ್ಕಳುಗಳು ತುಂಬ ಆ್ಯಕ್ಟಿವ್ ಇದ್ದಾರೆ, ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲ ಥರದ ಮಕ್ಕಳುಗಳು ಇದ್ದಾರೆ, ಅವರನ್ನು ತುಂಬ ಪ್ರೀತಿಯಿಂದ ಅಲ್ಲಿ ಸಲಹುತ್ತಾರೆ. ಇಂಥ ಒಂದು ಕರ್ತವ್ಯ ನಿರ್ವಹಿಸ್ತಿರುವಂಥ ಅಲ್ಲಿ ಟೀಚರ್ಸ್ ಇರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು, ಅವರ ಕೆಲಸವು ಕೂಡ ನಿಜಕ್ಕೂ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದೇ ರೀತಿ ಈ ಕಾರ್ಯ ಮುಂದುವರಿಲಿ. ಇಂಥ ಮಕ್ಕಳು ಸಮಾಜದ ಮುಖ್ಯ ಪರದೆಗೆ ಬರಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಈ ವೇಳೆ ಕದ್ರಿಯ ಪೊಲೀಸರು ಮಕ್ಕಳಿಗೆ ಸಿಹಿ ತಿಂಡಿ ಹಂಚಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಡಾ ವಸಂತ್ ಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.